ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗುತ್ತೆ ಆದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ ರೀತಿ ಫಲಾಫಲಗಳಿದ್ರೆ ಏನೇ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಯುಗ ಇದು. ಈ ಒಂದು ಯುಗದಲ್ಲಿ ಜಾಬ್ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ತುಂಬಾ ಕಷ್ಟ. ಆದ್ರೆ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದಾಗ ನಿಮ್ಗೆ ಈಸಿ ಆಗುತ್ತೆ. ಆ ಒಂದು ದಶೆ, ಆ ಒಂದು ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ ಜಾಬ್ ಸಿಗುತ್ತೆ. ನೋಡಿ, ಒಬ್ಬರಿಗೇನೆ 5-6 ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನೀವು ನೋಡಿರ್ತೀರ. ಅಂದ್ರೆ ಅವ್ರಿಗೆ ಆ ರೀತಿ ಜ್ಞಾನ ಇರುತ್ತೆ. ಆ ಜ್ಞಾನ ಕೊಡ್ತಕ್ಕಂಥವ್ರು ಯಾರು? ಗ್ರಹಗಳು. ಗೌರ್ಮೆಂಟ್ ಉಕ್ತಿನ ಋಣ ಇದೆಯಲ್ಲ ನೋಡೋ, ಫಸ್ಟ್ ನೋಡ್ಕೊಳ್ಳೋ ಅನ್ನೋರು. ಒಂದು ಪ್ರಭಾವ ವ್ಯಕ್ತಿ ಆಗ್ಬೇಕಾದ್ರೆ ಆ ಗ್ರಹಗಳ, ಸೂರ್ಯ ಗ್ರಹದ ಪ್ರಭಾವ ಹೆಂಗಿರ್ಬೇಕು? ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಸನ್ಮಾರ್ಗಗಳು ಬೇಕಂದ್ರೆ, ಒಂದು ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಸೂರ್ಯನ ಪಾತ್ರ ಅತ್ಯಗತ್ಯ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸ್ಪರ್ಧೆಯಲ್ಲಿ ಜಯಿಸ್ತಾನ, ಅದಕ್ಕೆ 6ನೇ ಮನೆ ನೋಡ್ಬೇಕು. 6ನೇ ಮನೆ ಸ್ಟ್ರಾಂಗ್ ಆಗಿದ್ದು ಬಲವಾಗಿದ್ದಾಗ ಎಕ್ಸಾಮ್ ಪಾಸ್ ಆಗ್ತಾನೆ. 3 ಲಕ್ಷ ಜನ ಅಲ್ಲ, 10 ಲಕ್ಷ ಜನ ಆಗಿದ್ರು ಕೂಡ ಈತನಿಗೆ ಬಲ ಇರುತ್ತೆ. ಆ ಬಲ 6ನೇ ಮನೆ ಕಾಂಬಿನೇಷನ್ ನೋಡ್ಬೇಕು, 10ನೇ ಮನೆ ನೋಡ್ಬೇಕು, ಪ್ಲಸ್ ಲಾಭದಾಯಕ, ಅದೃಷ್ಟದಾಯಕ 11ನೇ ಮನೆ ನೋಡ್ಬೇಕು. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಒಬ್ಬ ಜಾತಕದಲ್ಲಿ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಸ್ಥಿತಿಗಳು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಬಲವಾಗಿತ್ತು ಅಂತಂದ್ರೆ, ಆ ಗ್ರಹಗಳು ಫಲದಿಂದ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಟ್ರೈ ಮಾಡಿ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ಆದ್ರೆ ಬಲವಾಗಿ ಟ್ರೈ ಮಾಡಿ. ನೋಡಿ, ಸಾಮರ್ಥ್ಯ ಇದ್ದವನ್ಗೆಲ್ಲನೂ ಯೋಗ ಬರಲ್ಲ. ನಾನು ಓದೇ ಮಾಡ್ತೀನಿ ಅಂತ ಛಲ ಕೊಡೋರು ಯಾರು? ಗ್ರಹಗಳೇ ಅಲ್ವಾ? ಯಾಕೆ ಬೇರೆಯವ್ರಿಗೆ ಆ ಛಲ ಇರೋದಿಲ್ಲ? ಗೌರ್ಮೆಂಟ್ ಜಾಬ್ ಅಲ್ಲಿ ಟೀಚರ್ ಆಗ್ಬೋದಾ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಒಂದು ದಕ್ಷಾಧಿಕಾರಿನ, ಎ ದರ್ಜನ, ಬಿ ದರ್ಜನ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಲಗ್ನ ಜಾತಕದವರಿಗೆ ಯಾವ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗುತ್ತೆ ಅಂತ ಚಾಟ್ ಮುಖಾಂತರ ಉದಾಹರಣೆ ಕೊಟ್ಕೊಂಡು ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಮೀನ ಲಗ್ನ ಜಾತಕದವರಿಗೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ಲಗ್ನದಿಂದ 6ನೇ ಮನೆ, 10ನೇ ಮನೆ, 11ನೇ ಮನೆ ನೋಡ್ತಕ್ಕಂಥದ್ದು ತುಂಬಾ ಅತ್ಯಗತ್ಯ. ನೋಡಿ, ಲಗ್ನದಿಂದ 6ನೇ ಮನೆಯಲ್ಲಿ ಸೂರ್ಯ ಮತ್ತೆ ಬುಧಾಧಿಪತ್ಯ ಯೋಗ. ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ಒಳ್ಳೆ ವಿದ್ಯೆ ಬುದ್ಧಿ ಸಿಗುತ್ತೆ, ಸಕ್ಸಸ್ ಆಗ್ತದೆ. 10ನೇ ಮನೆಯಲ್ಲಿ ನೋಡಿ, ಕೇತು ಉಚ್ಚನಾಗಿದ್ದಾನೆ. ಗುರು ಚಂದ್ರ ಈ ಕಾಂಬಿನೇಷನ್ ಗಜಕೇಸರಿ ಯೋಗನ ಹೌದು, ಗುರು ಕೇತು ಕೋಟ್ಯಾಧಿಪತಿ ಯೋಗನ ಹೌದು. ಇಲ್ಲಿ ಕೇತು ಚಂದ್ರನಿಗೆ ಅಷ್ಟೊಂದು ಅನುಕೂಲ ಆಗೋದಿಲ್ಲ. ಆದ್ರೆ ಗುರು ಇರೋದ್ರಿಂದ ಫಲಾಫಲಗಳು ಅದ್ಭುತ ಕೊಡ್ತಾನೆ. ಕುಜ ಬಂದ್ಬಿಟ್ಟು ಇಲ್ಲಿ ಉಚ್ಚನಾಗಿರೋದ್ರಿಂದ ಉಚ್ಚನಾಗಿರ್ತಕ್ಕಂಥ ಫಲ ಅದೃಷ್ಟವಾಗಿ ಸಿಗ್ತಾನೆ, ತುಂಬಾ ಅದ್ಭುತ ಆಗಿರುತ್ತೆ. ಈ ಕಾಂಬಿನೇಷನ್ ನಿಮ್ಮ ಜನ್ಮ ಕುಂಡಲಿಯಲ್ಲಿದ್ರೆ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮ್ಮ ಜನ್ಮ ಜಾತಕ ಕುಂಡಲಿಯಲ್ಲಿ ಈ ಕಾಂಬಿನೇಷನ್ ಇದ್ರೂ ಸಹ ಜಾಬ್ ಸಿಗ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ನೋಡಿ, ಮೀನ ಲಗ್ನದಿಂದ ಲಗ್ನಾಧಿಪತಿ ನೀಚನಾಗಿದ್ದಾನೆ 11ನೇ ಮನೆಯಲ್ಲಿ, ಅದೃಷ್ಟ ತಂದ್ಕೊಂಡು ನೀಚ ಭಂಗ ರಾಜಯೋಗ ಬರ್ತದೆ. ಬುಧ ಜೊತೆಲಿ ಇದ್ದಾನೆ, ಒಳ್ಳೆ ವಿದ್ಯಾಕಾರಕ, ಬುದ್ಧಿಕಾರಕ. 6ನೇ ಮನೆ, 10ನೇ ಮನೆ, 11ನೇ ಮನೆ ಕಾಂಬಿನೇಷನ್ ನೋಡಿ. 6ನೇ ಮನೆ ಕುಜ ಶನಿ ಕ್ರೂರ ಗ್ರಹಗಳಿರೋದ್ರಿಂದ ಶತ್ರುಗಳನ್ನ ಜಯಿಸ್ಕೊಂತಾನೆ. 10ನೇ ಮನೆಯಲ್ಲಿ ಸೂರ್ಯ ಮತ್ತೆ ಶುಕ್ರ ಇರೋದ್ರಿಂದ ಇಲ್ಲೂ ಸಹ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 11ನೇ ಮನೆಯಲ್ಲಿ ಗುರು, 11ನೇ ಮನೆಯಲ್ಲಿ ಲಗ್ನಾಧಿಪತಿ ಗುರು ನೀಚನಾಗಿದ್ದು ಬುಧನ ಜೊತೆಗಿರೋದ್ರಿಂದ ನೀಚ ಭಂಗ ರಾಜಯೋಗ ಸಿಗ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಅದೇ ರೀತಿಯಾಗಿ ಲಗ್ನದಿಂದ 6ನೇ ಸ್ಥಾನದಲ್ಲಿ ಸೂರ್ಯ ಶನಿ ಇದ್ದು ಶತ್ರುಗಳನ್ನ ಜಯಿಸ್ಕೊಂತಾನೆ. ಇಲ್ಲಿ ಶತ್ರುಗಳು ಹೆಚ್ಚಾಗಿರ್ತಾರೆ, ಆದ್ರೂ ಸಹ ಜಯಿಸ್ಕೊಂಡು ಇಲ್ಲಿ ಪಾಸ್ ಆಗ್ತಾನೆ. ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾನೆ. 10ನೇ ಮನೆಯಲ್ಲಿ ಗುರು ಶುಕ್ರ ಬುಧ ಇರೋದ್ರಿಂದ ನೋಡಿ, ಗುರು ಸ್ವಂತ ಸ್ಥಾನದಲ್ಲಿ ಇದ್ದು ಶುಕ್ರನ ಮತ್ತೆ ಬುಧನ ಮಲ್ಟಿಪಲ್ ಜಾಬ್ ಸಿಗ್ತಕ್ಕಂಥದ್ದು. ಅಂದ್ರೆ ನಾನಾ ರೀತಿ 2-3 ಜಾಬ್ ಸಿಗ್ತಕ್ಕಂಥದ್ದು ಇದೆ. ಕುಜ 11ನೇ ಸ್ಥಾನದಲ್ಲಿ ಇರೋದ್ರಿಂದ ಅದೃಷ್ಟ ತಂದ್ಕೊಡ್ತಾನೆ. ಚಂದ್ರ ಕುಜನ್ ಜೊತೆಗಿರೋದ್ರಿಂದ ಕೂಡ ಬೇರೆ ಬೇರೆ ವೀಕ್ ಇದ್ರು ಸಹ ಅಷ್ಟೇ ಬಲವಾಗಿರ್ತವೆ. ಚಂದ್ರ ಸ್ವಲ್ಪ ವೀಕ್ ಆಗ್ತಾನೆ, ಇಲ್ಲಿ ಕುಜದೋಷ ಉಂಟಾಗುತ್ತೆ. ಅಲ್ಲಿಗೂ ಸಹ ಲಾಭದಲ್ಲಿ ಇರೋದ್ರಿಂದ, ಉಚ್ಚನಾಗಿರೋದ್ರಿಂದ ಒಳ್ಳೆ ಫಲಗಳೇ ದೊರಕ್ತದೆ. ಈ ರೀತಿಯಾಗಿ ನಿಮ್ಮ ಜನ್ಮ ಇದ್ರ ಜೊತೆಗೆ ಇಲ್ಲಿ ಬೇರೆ ಬೇರೆ ಗ್ರಹಗಳಿದ್ರು ಸಹ 9 ಗ್ರಹಗಳು ಕಾಂಬಿನೇಷನ್ ನಿಮ್ಮ ಜನ್ಮ ಕುಂಡಲಿಯಲ್ಲಿ 9 ಗ್ರಹಗಳನ್ನ ಸ್ಥಿತಿಯನ್ನು ಆಧಾರವಾಗಿ ಇಟ್ಕೊಂಡು ನಿಮ್ಮ ಜಾತಕಗಳಲ್ಲಿ ನಿಮ್ಮ ಉದ್ಯೋಗ ಸ್ಥಾನ, ಕರ್ಮಸ್ಥಾನ, ಅಥವಾ ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಉದ್ಯೋಗ ಮಾಡಬೇಕು, ಏನ್ ಫಲಾಫಲಗಳು, ಇದೆಲ್ಲ ಒಟ್ಟಾರೆಯಾಗಿ ನಿಮ್ಮ ಜಾತಿಗಳನ್ನ ನೋಡಿ ಪ್ರಿಡಿಕ್ಷನ್ ಮಾಡಿ ನೀವು ಅದೇ ಉದ್ಯೋಗ ಮಾಡಿದ್ರೆ ಸಕ್ಸಸ್ ಆಗ್ತೀರಾ.
ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥದ್ದು, ಈಗ MLA MP ಆಗ್ಬೇಕಾ ಅಥವಾ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಪ್ರಬಲರಾಗ್ಬೇಕಂತಂದ್ರೆ ನಿಮ್ಮ ಜಾತಿಗಳು ನೋಡ್ಕೋಬೇಕು. ಯಾವ ಡಿಪಾರ್ಟ್ಮೆಂಟ್ ಯಾವ ಕ್ಷೇತ್ರದಲ್ಲಿ ನಾವು ಜನಮಾನ್ಯನ ಆಗ್ತೀರಿ, ನಮ್ಗೆ ಇದರಿಂದ ಯೋಗ ಇದೆಯಾ ಇಲ್ಲ, ಇದನ್ನೆಲ್ಲ ಒಟ್ಟಾರಾಗಿ ನಿಮ್ಮ ಸಾಧಕ ಬಾಧಕಗಳನ್ನ ನಿಮ್ಮ ಜಾತಕಗಳಲ್ಲಿ ನೋಡಿ ಯಾವ ಗ್ರಹಗಳು ಕೆಟ್ಟಿದೆ ಆ ಗ್ರಹಗಳಿಗೆ ಶಾಂತಿ ಮಾಡಿಕೊಂಡು ನೀವು ಮಾಡ್ಕೊಂಡು ಹೋಗಿದ್ದೆ ಆದ್ರೆ ನಿಮ್ಗೆ ಜಾಬ್ ಸಿಗುತ್ತೆ. ಒಟ್ಟಾರೆಯಾಗಿ ಒಂದು 12 ಲಗ್ನ ಜಾತಕದವರಿಗೆ ಸರ್ಕಾರಿ ಉದ್ಯೋಗ ಎಂತ ಜಾತಕರಿಗೆ ಯಾವ ರೀತಿ ಫಲಾಫಲಗಳು ಯಾವ ರೀತಿ ಸಿಗುತ್ತೆ ಅಂತೇಳಿ ನೋಡಿದ್ದಾಯ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನ ಮುಂದಿನ ವಿಚಾರಗಳನ್ನ ತಿಳಿಸ್ತಾ ನಿಮ್ಮ ಜಾತಕಗಳು ನೀವೇ ನೋಡ್ಕೊಳ್ಳೋದು ಯಾವ ರೀತಿಯಪ್ಪ ಅಂತ ನಮ್ಮ ಚಾನಲ್ನ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಹೋಗಿ ಅಂತ ಹೇಳ್ತಾ ನಮಸ್ಕಾರ.